ಅಮೀನ್ಗಢ ಪಟ್ಟಣದಲ್ಲೇ ಸಾರ್ವಜನಿಕ ಉದ್ಯಾನವನಗಳು ಕಣ್ಮರೆಯಾಗಿವೆ. ಕರ್ವೆ ಆರೋಪ. ಅಮೀನ್ಗಢ ನಗರ ಪಟ್ಟಣ ಪಂಚಾಯಿತಿಗೆ ಸಂಬಂಧಿಸಿದಂತೆ 1998ರಿಂದ 2025ರವರೆಗೂ ಭೂ ಪರಿವರ್ತನೆಯಾದ ಜಾಗೆಗಳಲ್ಲಿ ಅಂಕಿ ಸಂಖ್ಯೆಗಳ ಪ್ರಕಾರ ಇರಬೇಕಾದ ಜಾಗೆಗಳಲ್ಲಿ ಕೆಲವು ಸಾರ್ವಜನಿಕ ಉದ್ಯಾನವನಗಳು ಇದ್ದು ಇನ್ನುಳಿದ ಸಾರ್ವಜನಿಕ ಉದ್ಯಾನವನಗಳು ಕಣ್ಮರೆಯಾಗಿವೆ. ಪ್ರತಿ ಎನ್ಎ ಪ್ಲಾಟ್ಗಳು ಮಾಡಿದಾಗ ಅಲ್ಲಿ ಸಾರ್ವಜನಿಕ ಉದ್ಯಾನವನಗಳು ನಿರ್ಮಿಸಲೆಂದೇ ಸ್ಥಳವನ್ನು ನಿಗದಿಪಡಿಸಿ ಅವುಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಆ ಉದ್ಯಾನವನಗಳು ಆ ಪ್ರದೇಶದಲ್ಲಿ ಇರುವ ಜನರಿಗೆ ಬೆಳಗ್ಗೆ ಸಾಯಂಕಾಲ ವಿಹಾರಕ್ಕೆಂದು ವಿಶ್ರಾಂತಿಗೆಂದು ಚಿಕ್ಕ ಮಕ್ಕಳಿಗೆ ಆಡಲು ಇರಬೇಕಾದ ಆಟಿಕೆಗಳು ಇರಬೇಕು. ಅವೆಲ್ಲವೂ ಇರದೇ ಇರುವುದು ಬೇಸರದ ಸಂಗತಿ. ಇವೆಲ್ಲವನ್ನ ಮೀರಿ ಅಮೀನ್ಗಢ ಪಟ್ಟಣ ಪಂಚಾಯಿತಿ ನಗರದಲ್ಲಿ ಸಾರ್ವಜನಿಕ ಉದ್ಯಾನವನಗಳು ಕೇವಲ ದಾಖಲೆಯಲ್ಲಿ ಉಲ್ಲೇಖಗಳಿದ್ದು ಮತ್ತು ಅವುಗಳಲ್ಲಿ ಕೆಲವೊಂದಿಷ್ಟು ಪ್ರಭಾವಶಾಲಿ ವ್ಯಕ್ತಿಗಳ ಪಾಲಾಗಿವೆ. ಈ ಕೂಡಲೇ ಅಮೀನ್ಗಢ ನಗರ ಪಟ್ಟಣ ಪಂಚಾಯಿತಿಯ ಭೂ ಪರಿವರ್ತನೆ ಮಾಡಿದ ಜಾಗೆಗಳಲ್ಲಿ ಕಣ್ಮರೆಯಾಗಿರುವ ಆ ಎಲ್ಲ ಸಾರ್ವಜನಿಕ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಬೇಕು ಹಾಗೂ ಅಮೀನ್ಗಢ ಪಟ್ಟಣ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅವಧಿಯಿಂದ ಇಲ್ಲಿಯವರೆಗೆ ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಗಳಾದ ಲೇಔಟ್ಗಳಲ್ಲಿ ಉದ್ಯಾನವನ ಮತ್ತು ನಾಗರಿಕ ಸೌಲಭ್ಯಕ್ಕಾಗಿ ಕಾಯ್ದಿರಿಸಿದ ಜಾಗೆಗಳನ್ನು ಯಥಾ ಪ್ರಕಾರ ಕಾಯ್ದುಕೊಂಡು ಹೋಗಬೇಕು ಹಾಗೂ ಅಭಿವೃದ್ಧಿಪಡಿಸಬೇಕು. ಅಭಿವೃದ್ಧಿಪಡಿಸದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ಧರಣಿ ಸತ್ಯಾಗ್ರಹವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಲಾಗುವುದು ಎಂದು ಈ ಮೂಲಕ ಕರ್ವೆ ಎಚ್ಚರಿಕೆ ನೀಡಿದೆ. ಇದೇ ಸಂದರ್ಭದಲ್ಲಿ ಕರ್ವೆ ಜಿಲ್ಲಾಧ್ಯಕ್ಷರಾದ ಬಸವರಾಜ ಧರ್ಮಂತಿ ಹಾಗೂ ಕರ್ವೆ ಮುಖಂಡರಾದ ರಂಜಾನ್ ನದಾಫ್, ಹನಗುಂದ ಕರ್ವೆ ಮತಕ್ಷೇತ್ರ ಅಧ್ಯಕ್ಷರು ರೋಹಿತ್ ಬಾರ್ಕೇರ್, ಅಧ್ಯಕ್ಷರು ಹುನಗುಂದ ತಾಲೂಕು ಕರ್ವೆ ಮಹಾಂತೇಶ ಗೌಡ, ವಂಕಲಕುಂಟಿ ಅಧ್ಯಕ್ಷರು ಏಳ್ಕಲ್ ತಾಲೂಕು ಕರ್ವೆ ಅಶೋಕ್ ಪೂಜಾರಿ, ಅಧ್ಯಕ್ಷರು ಏಳ್ಕಲ್ ನಗರ ಕರ್ವೆ, ಇನ್ನು ಕರ್ವೆ ಕಾರ್ಯಕರ್ತರು ಭ್ರಷ್ಟ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಸರ್ಕಾರಿ ಜಾಗಗಳನ್ನು ಮಾರಿಕೊಂಡ ಭ್ರಷ್ಟ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮಾರಿಕೊಂಡರು ಜಿಲ್ಲಾಧ್ಯಕ್ಷರಾದಂಥ ಬಸವರಾಜ ಧರ್ಮಂತಿ ಅವರು ಹಾಗೂ ಹುನಗುಂದ ಮತಕ್ಷೇತ್ರದ ಅಧ್ಯಕ್ಷರು ಹಾಗೂ ಗುರುಗಳಾದಂತಹ ವಕೀಲರು ಆದಂತಹ ರಂಜಾನ್ ನದಾಫ್ ಅವರೇ, ಹಾಗೆ ಹುನಗುಂದ ತಾಲೂಕಿನ ಅಧ್ಯಕ್ಷರಾದಂತಹ ರೋಹಿತ್ ಬಾರ್ಕೇರ್ ಅವರೇ, ಇಳಕಲ್ ನಗರದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರೇ, ಹಾಗೆ ಬಾಗಲಕೋಟೆ ತಾಲೂಕಿನ ಅಧ್ಯಕ್ಷರಾದಂತಹ ಬಸವರಾಜ್ ಅಮ್ಗೇರ್ ಅವರೇ, ಆ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸಂಘು ಅವರೇ, ಹಾಗೂ ವ್ಯಾಪಾರಿ ಅವರೇ, ಹಾಗೂ ನನ್ನ ಎಲ್ಲ ಪ್ರೀತಿಯ ಕಾರ್ಯಕರ್ತರು, ದುರ್ದೈವ ಅನ್ಬೋದು ನಾವು ಈ ಹೋರಾಟ ಇವತ್ತು. ಯಾಕಂದರೆ ಇವತ್ತು ವಯಸ್ಸಾದವ್ರಿಂದ ಹಿಡಿದು ಸಣ್ಣ ಮಕ್ಕಳವರೆಗೂ ಒಂದು ಯಾವುದೇ ಒಂದು ಲೇಔಟ್ ಮಾಡಲಿ, ಆ ಲೇಔಟಿಗೆ ಆಮೇಲೆ ಆ ಸ್ಥಳೀಯವಾಗಿ ಒಂದು ಒಳ್ಳೆಯ ವಾತಾವರಣ ಇರಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಸರ್ಕಾರ ಒಂದು ಲೇಔಟಿಗೂ ಕೂಡ ಒಂದು ಗಾರ್ಡನ್ ಅದು ಒಂದು ಉದ್ಯಾನವನ ಅಂತ ಮಾಡಿದೆ. ಕ್ರಮ ಜರುಗಿಸಿರಿ ಅಂತ ಈ ಮೂಲಕ ತಿಳಿಸಿದ್ದಾರೆ. ಅದಕ್ಕಾಗಿ ಈ ಅರ್ಜಿಯನ್ನು ನಾನು ಸ್ವೀಕಾರ ಮಾಡಿ ಪಟ್ಟಣ ಪಂಚಾಯಿತಿ ಅವಧಿಯಲ್ಲಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಯಾವ ಗಾರ್ಡನ್ಗಳಿದ್ದು ಆ ಲೇಔಟ್ಗಳ ಮೂಲಕ ನಾನು ಪರಿಗಣಿಸಿ ಇದಕ್ಕೆ ತಕ್ಕ ನಿಮಗೆ ಉತ್ತರ ಕೊಡ್ತೀನಿ ಅಥವಾ ಅದಕ್ಕೆ ಕ್ರಮ ಜರುಗಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಇನ್ನೊಂದು 19 ಗಾರ್ಡನ್ ನೋಡಿರಲ್ಲ, ಇವತ್ತು ಅಮೀನ್ಗಢ ನಗರದಲ್ಲಿ ಈ ಹೋರಾಟವನ್ನು ಮಾಡ್ಕೊಳ್ಳೋಕೆ ಕಾರಣ ಏನಂತಂದ್ರೆ
ಪಂಚಾಯಿತಿಯಿಂದ ಹಿಡ್ಕೊಂಡು ಅಮೀನ್ಗಡ ಪಟ್ಟಣ ಪಂಚಾಯಿತಿ ಆದಾಗಿನಿಂದಲೂ ಕೂಡ ಸಾರ್ವಜನಿಕವಾಗಿ ಇರ್ತಕ್ಕಂಥ ನಾಗರಿಕ ಜಾಗಗಳಾಗ್ಬೋದು ಮತ್ತು ಉದ್ಯಾನವನಗಳಿಗಾಗಿ ಮೀಸಲಿಟ್ಟಂಥ ಜಾಗಗಳಾಗ್ಬೋದು ಆ ಎಲ್ಲ ಜಾಗಗಳು ಕೂಡ ಇಲ್ಲಿ ಅದರಲ್ಲಿ ಕೆಲವೊಂದಿಷ್ಟು ಮಾತ್ರ ಸದ್ಯಕ್ಕೆ ಹೆಸರಿಗಿದ್ದಾವೆ, ಇನ್ನೊಂದಿಷ್ಟು ಕೇವಲ ದಾಖಲೆಯಲ್ಲಿ ಮಾತ್ರ ಇದ್ದಾವೆ, ಇನ್ನೊಂದಿಷ್ಟು ಪ್ರಭಾವಿ ವ್ಯಕ್ತಿಗಳ ಪಾಲಾಗಿವೆ ಅನ್ನೋದು ಕೂಡ ನಮಗೆ ಗೊತ್ತಾಗಿದ್ದು ಮತ್ತು ಅಂಥ ಜಾಗಗಳನ್ನು ಇಲ್ಲಿ ಬಂದಂಥ ಅಧಿಕಾರಿಗಳು ಸುಮ್ಮನೆ ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ದಾರಾ ಅಥವಾ ಅದರ ಮೇಲೆ ಏನಾದರೂ ಕ್ರಮವನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದಾರಾ, ಅದನ್ನು ಕೂಡ ಏನು ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದಾರಾ, ಅಥವಾ ನಮ್ಮ ಕರ್ನಾಟಕ ರಕ್ಷಣೆ ಇಲ್ಲಿ ರಕ್ಷಣಾ ವೇದಿಕೆನೇ ಇಲ್ಲಿ ಬಂದು ಎಚ್ಚರಿಕೆ ವಹಿಸಿ ಅದನ್ನು ತಮಗೆ ತಿಳಿಸಬೇಕಾದಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆಯಾ, ಅಥವಾ ನಾವು ಹೇಳಿದ ನಂತರನೇ ತಾವು ಉದ್ಯಾನವನಗಳನ್ನು ಹುಡುಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರಾ? ಈ ಹಿಂದೆ ಬಂದು ತಮ್ಮಲ್ಲಿ ಕೇಳಿದಾಗ ಅಂಕಿ ಸಂಖ್ಯೆಗಳನ್ನು ಕೇಳಿದಾಗ ಕೂಡ ಆ ಕ್ಷಣಕ್ಕೂ ಕೂಡ ತಾವು ಕೊಡಲಿಕ್ಕೆ ತಯಾರಿರಲಿಲ್ಲ. ನಾವು ಹೋರಾಟವನ್ನು ಮಾಡೇ ಪಡ್ಕೊಳ್ಬೇಕು ಅನ್ನೋದು ಇದು ನಮ್ಮ ದುರ್ದೈವವಾಗಿದೆ. ಹೀಗಾಗಿ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಿಸಿದಂತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಾವುಗಳು ಕೂಡ ಮುನ್ನೆಚ್ಚರಿಕೆಯಾಗಿ ಕೂಡ ಹೇಳ್ತಾ ಇದ್ದೀವಿ. ಬೇಗನೆ ಆಗದೇ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಧರಣಿ ಸತ್ಯಾಗ್ರಹವನ್ನು ಮಾಡಿದ ಈ ಹೋರಾಟವನ್ನು ಪ್ರಬಲವಾಗಿ ಕೈಗೆತ್ತಿಕೊಳ್ಳುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಹೋರಾಟದ ಕುರಿತು ಇಳಕಲ್ ತಾಲೂಕಿನ ಅಧ್ಯಕ್ಷರಂತ ಮಹೇಶ್ ಅವರು ಮಾತನಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀನಿ. ಒಬ್ಬದ್ದು ನಾಲಿಗೆ ರುಚಿಗೆಗೋಸ್ಕರ ಬದ್ದೇರಿ ಮಾರ್ಯಾದ ಒಂದು ಅಥವಾ ಪ್ರಭಾವಿ ವ್ಯಕ್ತಿಗಳೇ ತಮ್ಮ ಅವರಲ್ಲಿ ಏನು ಪ್ರಭಾವಿತರಾಗಿ ಅವ್ರಿಗೆ ಕೊಟ್ಟರೆ ಅನ್ನೋದು ಗೊತ್ತಾಗಬಹುದು. ಉದ್ಯಾನವನ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ನಾವು? ಆ ಜಾಗದಲ್ಲಿ ಆ ಲೇಔಟಲ್ಲಿ ಒಂದು ಒಳ್ಳೆಯ ವಾತಾವರಣ ಬರಲಿ ಅಂತ, ಬೆಳಿಗ್ಗೆ ಅಥವಾ ಸಾಯಂಕಾಲ ಮಕ್ಕಳು ಆಟ ಆಡಲಿ, ವಯಸ್ಸಾದ ವೃದ್ಧರು ಅಲ್ಲಿ ವಿಶ್ರಾಂತಿ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿರ್ತಾರೆ. ಆದರೆ ಅಭಿನಗರದ ಪಟ್ಟಣ ಪಂಚಾಯತಿ ಅವ್ರು ಏನು ಮಾಡಿದ್ದಾರೆ? ನುಂಗಿ ಎಲ್ಲ ನೀರು ಕುಡಿದಿದ್ದಾರೆ. ಮಾನವೀಯತೆ ಇದೆಯಾ? ಮನುಷ್ಯತ್ವ ಇದೆಯಾ ನಿಮಗೆ? ಅಥವಾ ಮನುಷ್ಯರೇ ಅಲ್ವಾ ನೀವು? ಇದೆಲ್ಲ ನೋಡಿದ್ರಪ್ಪ ಅಂದ್ರೆ ಕೂಡ ಇವ್ರ ಹತ್ರ ಮನುಷ್ಯತ್ವ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಇವ್ರ ಹತ್ರ ಮನುಷ್ಯತ್ವ ಇಲ್ಲ. ಕೇವಲ ಇವರಿಗೆ ಪಟ್ಟಣ ಪಂಚಾಯತ್ ಅವರಿಗೆ ರೊಕ್ಕ ಅಷ್ಟಬೇಕು, ಹಣ ಅಷ್ಟಬೇಕು. ಒಂದು ಊರು ಅಭಿವೃದ್ಧಿ ಇಲ್ಲ, ಒಂದು ಸ್ವಚ್ಛತಾ ಇಲ್ಲ. ಸ್ವಚ್ಛತಾ ಬಗ್ಗೆ ಅಂದ್ರೆ ಎರಡು ಕಾಳು ಮಾತಾಡೋಂಗಿಲ್ಲ. ಎಲ್ಲಿ ಹೊಡೆದ್ರು ಧೂಳ, ಎಲ್ಲಿ ಹೊಡೆದ್ರು ರಸಾಯನ. ಏನಾದರೂ ನಿಮಗೆ ಜವಾಬ್ದಾರಿ ಅನ್ನೋದಕ್ಕೆ ಜವಾಬ್ದಾರಿ ಇಲ್ಲಾರ್ದಂತಹ ಒಂದು ಪಟ್ಟಣ ಪಂಚಾಯತಿಗೆ ಇವತ್ತು ಅಮೀನ್ಗಡ ಜನರಿಗೆ ಏನಾಗುತ್ತೆ ಒಂದು ಧಿಕ್ಕಾರ ಕೂಗಬೇಕಾಗಿದೆ. ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಅಮೀನ್ಗಡ ಪಟ್ಟಣದ ಜನತೆಗೆ ನಿಮಗೇನಾದರೂ ಸ್ವಚ್ಛತಾ ಬಗ್ಗೆ ಕಾಳಜಿ ಬಗ್ಗೆ ಏನಾದರೂ ಕಡಿಮೆ ಅನಿಸಿದರೆ ಪಟ್ಟಣ ಪಂಚಾಯತಿಗೆ ಮುಲಾಜಿಲ್ಲಾರ್ದು ಹೋಗಿ ಆ ಪಟ್ಟಣ ಪಂಚಾಯತಿ ಅಧಿಕಾರಿ ಎದಿ ಮೇಲೆ ಹೆಂಗೆ ಹಿಡಿದು ಕೇಳ್ರಿ. ಯಾಕಂತಂದ್ರೆ ಇದು ನಮ್ಮ ಹಕ್ಕು. ನಾವು ತುಂಬುವಂಥ ತೆರಿಗೆಯಲ್ಲಿ ಇಡೀ ಊರು ಎಲ್ಲ ಉದ್ಧಾರ ಆಗ್ತೈತಿ. ನೀವು ತುಂಬಲಿಕ್ಕಪ್ಪ ಅಂದ್ರೆ ನೀವು ಯಾರು ತುಂಬಲಿಕ್ಕಪ್ಪ ಅಂದ್ರೆ ಇದು ಎಲ್ಲೂ ಉದ್ಧಾರ ಆಗಂಗಿಲ್ಲ. ಇವ್ರು ಎಷ್ಟೊತ್ತಿದ್ರು ತಮ್ಮ ಕಿಶಕ್ಕೆ ರೊಕ್ಕ ಇಳಿಸ್ಕೊಂತಾರ, ರೈಟ್ ಹೇಳ್ಬಿಡ್ತಾರೆ. ಇವತ್ತು ನಾವು ಇವತ್ತು ಕಾರಣ ಅದೇ ಆಗಿರೋದು, ಉದ್ಯಾನವನ ಇಲ್ಲಾರ್ದ ಕಾರಣ ಅದೇ. ಇವತ್ತು ಎಲ್ಲ ಅವರು ಪ್ರಭಾವಿ ವ್ಯಕ್ತಿಗಳಿಗೆಲ್ಲ ಮಾರ್ಕೊಂಡು ತಾವು ಜೋಬಿಗೆ ರೊಕ್ಕ ಇಳಿಸ್ಕೊಂಡು ಹೋಗಿರ್ತಾರೆ. ಇವತ್ತು ಅಂಕಿ ಸಂಖ್ಯೆ ಪ್ರಕಾರ ನೋಡಿದ್ರೆ 19ರಿಂದ 21 ನಗರ ವಾಹನಗಳು ಇದ್ದಾವೆ, ಉದ್ಯಾನವನಗಳಿವೆ. ಇವತ್ತು ಎಷ್ಟು ಅದಾವೆ ಇಲ್ಲಿ ನೋಡೋಕ್ಕೆ ಒಂದೂ ಕಾಣಂಗಿಲ್ಲ. ನಾನು ನಿಮ್ಮ ಮಾಧ್ಯಮ ಮುಖಾಂತರ ಇವರಿಗೆ ಸ್ವಲ್ಪ ಅವ್ರಿಗೆ ರುಚಿ ಮಾಡ್ತಾರೆ ಸರ್. ಗಾರ್ಡನ್ಗಳು ಎಷ್ಟು ಇದಾವೆ ಸರ್? 19 ಕೂಡ ಅಭಿವೃದ್ಧಿ ಇಲ್ಲ. ಅವು 19 ತೋರಿಕೆಗೆ ಅದಾವು, ಖಾತೆಯಲ್ಲಿ ಅದಾವು. 19 ಉದ್ಯಾನವನ ಆದ್ರೆ ಏನದು ಅದು ಚಲಾವಣೆಯಲ್ಲಿ ಇಲ್ಲ. ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಅನೈತಿಕ ಚಟುವಟಿಕೆ ಎಲ್ಲ ನಡೀತಿರ್ತಾವೆ. ರಾತ್ರಿ ಕುಡಿಯೋದಿರ್ಬೋದು, ಗಿರ ಎಲ್ಲ ಕುಡಿತಿರ್ತಾರೆ. ಯಾಕಂದ್ರೆ ಇವತ್ತು ಉದ್ಯಾನವನ ಅಂತಂದ್ರೆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಸರ್ಕಾರ ಮಾಡಿದ್ದೆ. ಆ ಕಾರಣಕ್ಕೋಸ್ಕರ ನಮ್ಮ ಮಾಧ್ಯಮ ಮುಖಾಂತರ ಚೀಫ್ ಆಫೀಸರ್ಗೆ ನಾನು ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗ ಉದ್ಯಾನವನಗಳನ್ನ ಅಭಿವೃದ್ಧಿ ಪಡಿಸ್ರಿ ಅಂತ ಅಂದ್ಕೊಂಡು ಹುಣಗುಂದ ಮತಕ್ಷೇತ್ರದ ಅಧ್ಯಕ್ಷರಾದಂಥ ರಂಜನ್ ನದಾಪುರಿಗೆ ಒಂದು 2 ಮಾತಾಡೋಕ್ಕೆ ನಾವು ಅವಕಾಶ ಕೊಡ್ತೀವಿ.